ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಇವತ್ತು ಮಾರ್ಚ್ 2, 2023 ಮಾರ್ಚ್ 2. ಇವತ್ತಿನ ಟ್ರೇಡ್ ಅಂದರೆ ಫೇಕ್ ಬ್ರೇಕೌಟಲ್ಲಿ ಟ್ರೇಡು ಯಾವ ಥರ ಮಾಡಿದ್ದೀನಿ ನಾನು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟು ಮಾರ್ಕೆಟ್ ಓವರಾಲ್ ನಿನ್ನೆ ಅಪ್ ಟ್ರೆಂಡಲ್ಲಿತ್ತು. ಓಕೆ, ಆ್ಯಂಡ್ ಮೇಲೆ ಒಂದು ತುಂಬ ದೊಡ್ಡ ರೆಸಿಸ್ಟೆನ್ಸ್ ಇದೆ ಮತ್ತು ಇಲ್ಲಿ ಒಂದು ಚಿಕ್ಕ ಸಪೋರ್ಟ್ ಇದೆ. ಓಕೆ, ಮಾರ್ಕೆಟ್ ಏನಾಯ್ತು ಇವತ್ತು ಬೆಳಗ್ಗೆ, ಮಾರ್ಕೆಟು ಡೋಜಿ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಮಾರ್ಕೆಟ್ ಸಡನ್ನಾಗಿ ಫಾಲ್ ಆಗಿ ಸಪೋರ್ಟಿಗೆ ರೆಸ್ಪೆಕ್ಟ್ ಮಾಡ್ಲಾರಂಗೆ ಸಪೋರ್ಟ್ ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ತೊಗೊಂಡು ಇಲ್ಲಿ ಅದು ಇನ್ನೂ ಒಂದು ಈ ಕ್ಯಾಂಡಲ್ದು ಸಪೋರ್ಟ್ಗೆ ಬಂದು ನಿಂತು. ಓಕೆ, ನೆಕ್ಸ್ಟು ಮಾರ್ಕೆಟ್ ಏನಾಗಿದೆ ನೋಡಿ, ಕನ್ಸಾಲಿಡೇಷನ್ ಸ್ಟಾರ್ಟ್ ಆಗಿದೆ. ಓಕೆ, ಇವತ್ತು ಎಕ್ಸ್ಪೈರಿ ಅಂದರೆ ಥರ್ಸ್ಡೇ ದಿನ ಯಾವಾಗಲೂ ಫೇಕ್ ಬ್ರೇಕ್ಔಟ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಬಿಕಾಸ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ಫೇಕ್ ಬ್ರೇಕ್ಔಟ್ನ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಅವರು ಸಡನ್ನಾಗಿ ಒಂದು ಅಪ್ ಟ್ರೆಂಡ್ ತೊಗೊಂಡು ಸಡನ್ನಾಗಿ ಎಲ್ಲ ಶೇರ್ಸ್ನ ಸೆಲ್ ಮಾಡಿಬಿಡ್ತಾರೆ. ಎಕ್ಸ್ಪೈರಿ ದಿನ ಇದು ತುಂಬ ಆಗುತ್ತೆ. ಅದಕ್ಕೆ ಎಕ್ಸ್ಪೈರಿ ದಿನ ಏನು ಫೇಕ್ ಬ್ರೇಕ್ಔಟ್ನ ತುಂಬ ಚೆನ್ನಾಗಿ ನಾವು ಕಂಡುಹಿಡಿಬೇಕು ಮತ್ತು ಅದರಿಂದ ತುಂಬ ಯುಟಿಲೈಸೇಷನ್ ಮಾಡಬೇಕು. ಓಕೆ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲೊಂದು ಟ್ರೆಂಡ್ ಲೈನ್ ಸ್ಟಾರ್ಟ್ ಆಗಿದೆ ಮತ್ತು ಬೆಳಿಗ್ಗೆ ಮಾರ್ಕೆಟ್ ಕ್ರಿಯೇಟ್ ಆದಾಗಿಂದ ಇಲ್ಲಿಂದ ಒಂದು ಈ ಟ್ರೆಂಡ್ ಲೈನು ಇಲ್ಲಿಗೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಇದು ಒಂದು ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸಿಂದ ಮತ್ತೆ ಫಾಲ್ ಆಗಿದೆ, ಈ ರೆಸಿಸ್ಟೆನ್ಸಿಂದ ಫಾಲ್ ಆಗಿದೆ. ಇಲ್ಲಿ ಒಂದೊಳ್ಳೆ ಸಪೋರ್ಟ್ ಇದೆ, ಇದು ರೆಸಿಸ್ಟೆನ್ಸ್ ಇದೆ. ಯಾಕಂದರೆ ಮಾರ್ಕೆಟು ಇದು ದೊಡ್ಡ ರೆಸಿಸ್ಟೆಂಟು, ಇದು ಬ್ರೇಕ್ ಆಗಿ ಕೆಳಗಡೆ ಇಳಿದು ಹೋಯಿತು. ಓಕೆ, ಮಾರ್ಕೆಟ್ ಏನಾಯಿತು ನೋಡಿ, ಕನ್ಸಾಲಿಡೇಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು ದೊಡ್ಡ ಮೂವ್ ಬಂತು. ಓಕೆ, ಈ ಮೂವ್ ಏನಾಯಿತು 1 ಮಿನಿಟ್ ಕ್ಯಾಂಡಲಲ್ಲಿ ನಾವು ನೋಡೋಣ. ಈ ಮೂವ್ ನೋಡಿ, ಬ್ರೇಕ್ಔಟ್ ಆದ ತಕ್ಷಣ ಸಡನ್ನಾಗಿ 1, 2, 3, 4 ಕ್ಯಾಂಡಲ್ಸು ಎಷ್ಟು 1 ಮಿನಿಟಲ್ಲಿ ನೋಡಿದರೆ ನೀವು ನೋಡಿ 4 ಕ್ಯಾಂಡಲ್ಸ್ 1, 2, 3, 4 ಕ್ಯಾಂಡಲ್ಸು ಬ್ರೇಕ್ಔಟ್ ಆಗಿದೆ ಥರ ನಮಗೆ ಇಲ್ಲಿ ಏನಾಯಿತು ತೋರಿಸ್ತು, ಬ್ರೇಕ್ಔಟ್ ಆಗಿದೆ ಅಂತ ತೋರಿಸ್ತು. ಯಾವುದು ಈ ಬ್ರೇಕ್ಔಟ್. ಓಕೆ, ಇವಾಗ ಇಲ್ಲಿ ಏನಾಗಿದೆ ಅಂತಂದರೆ ಈ ಬ್ರೇಕ್ಔಟು ಫೇಕ್ ಬ್ರೇಕ್ಔಟು ಅಂತ ಯಾವ ಥರ ಐಡೆಂಟಿಫೈ ಆಗುತ್ತೆ. ಬಿಕಾಸ್ 5 ಮಿನಿಟ್ಸಲ್ಲಿ ನೋಡೋಣ, ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದು ನಮಗೆ ರೆಸಿಸ್ಟೆನ್ಸ್ ಇದೆ. ಓಕೆ, ಈ ರೆಸಿಸ್ಟೆನ್ಸ್ ಇದೆ, ನಮಗೇನಾಯಿತು ರೆಸಿಸ್ಟೆನ್ಸಲ್ಲೇ ಕನ್ಸಾಲಿಡೇಷನ್ ಆಗ ಸ್ಟಾರ್ಟ್ ಆಯಿತು. ಈ ಸಪೋರ್ಟು ಮತ್ತು ಈ ರೆಸಿಸ್ಟೆನ್ಸ್ ನಾನು ಹೇಳಿದ್ನಲ್ಲ, ಎಕ್ಸ್ಪೈರಿ ದಿನ ನಿಮಗೆ ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಫಾರ್ಮೇಷನ್ ಆಯಿತಾ, ಒಂದು ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು, ಮತ್ತು ಥರ್ಡ್ ಕ್ಯಾಂಡಲ್, ಈ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಎಲ್ಲರೂ ಏನು ಮಾಡಿರ್ತಾರೆ, ಟ್ರೇಡು ಇಲ್ಲಿಂದ ಈ ಸೈಡ್ ಅಂದರೆ ಕಾಲ್ ಸೈಡ್ ಟ್ರೇಡ್ ತೊಗೊಂಡಿರ್ತಾರೆ. ಓಕೆ, ಕಾಲ್ ಸೈಡು ಟ್ರೇಡ್ ತೊಗೊಂಡಿರ್ತಾರೆ. ಆ ಕಾಲ್ ಸೈಡ್ ಟ್ರೇಡ್ ತೊಗೊಂಡಾಗ ಏನಾಗುತ್ತೆ, ಮಾರ್ಕೆಟು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ತುಂಬ ಜನ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಮೇಲೆ ಹೋಗುತ್ತೆ ಮಾರ್ಕೆಟು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಏನು ಮಾಡಿರ್ತಾರೆ, ಆ 4 ಕ್ಯಾಂಡಲ್ಸ್ ನೋಡಿದ್ರಲ್ಲ, ಆ 4 ಕ್ಯಾಂಡಲ್ಸ್ ಇನ್ಸ್ಟಿಟ್ಯೂಷನಲ್ ಕ್ರಿಯೇಟ್ ಮಾಡಿರೋದು. ಸಡನ್ನಾಗಿ ಬೈ ಆರ್ಡರ್ ಹಾಕಿರ್ತಾರೆ, ಮೇಲೆ ಹೋಗಿರುತ್ತೆ. ನೆಕ್ಸ್ಟು ಸಡನ್ನಾಗಿ ನಿಮಗೆ 1 ಮಿನಿಟಲ್ಲಿ ತೋರಿಸ್ತೀನಿ ನೋಡಿ. 1 ಮಿನಿಟಲ್ಲಿ ನಿಮಗೆ 1, 2, 3, 4 ಕ್ಯಾಂಡಲಲ್ಲಿ ಆಗಿದ್ದು 3 ಕ್ಯಾಂಡಲಲ್ಲಿ ಬಂತು. ಓಕೆ, ಇದು ಇನ್ಸ್ಟಿಟ್ಯೂಷನಲ್ ಒಂದು ಸ್ವಲ್ಪ ಆರ್ಡರ್ ಹಾಕಿರ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡಿ, ನೆಕ್ಸ್ಟು ಮತ್ತೆ ಬೈಯರ್ಸ್ ಏನು ಮಾಡ್ತಾರೆ, ರಿಟೇಲ್ ಟ್ರೇಡರ್ಸು ಮತ್ತು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೈ ಮಾಡೋಕ್ಕೆ ಮತ್ತೆ ಸಡನ್ನಾಗಿ 2 ಕ್ಯಾಂಡಲ್ಗೆ ಇನ್ಸ್ಟಿಟ್ಯೂಷನ್ ಮತ್ತು ಸಡನ್ನಾಗಿ ಫೇಕ್ ಬ್ರೇಕ್ ಕ್ರಿಯೇಟ್ ಮಾಡಿ ನೆಕ್ಸ್ಟು ನೀವೇನು ನೋಡ್ಬೋದು, ಇದು ಕನ್ಸಾಲಿಡೇಷನ್ ಆಗಿ ಮೂಮೆಂಟ್ ತೊಗೊಂಡಿದೆ. ಓಕೆ, ಫೇಕ್ ಬ್ರೇಕ್ಔಟಿಂದ ಈ ಥರ ನಾವು ಪಾರಾಗಬೇಕು. ಪಾರಾಗೋದು ಹೆಂಗಂತಂದರೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಓಕೆ, ಈ ರೆಸಿಸ್ಟೆನ್ಸ್ನ ನಾವು ವೇಟ್ ಮಾಡಬೇಕು. ಈ ರೆಸಿಸ್ಟೆನ್ಸ್ ಮೇಲೆ ಹೋದ್ರಷ್ಟೇ ನಾವು
ಟ್ರೇಡ್ ತೊಗೋಬೇಕಾಗುತ್ತೆ. ಈ ರೆಸಿಸ್ಟೆನ್ಸ್ ಇಲ್ಲಿಂದ ನಾವು ಮೇಲೆ ಹೋದ್ರಷ್ಟೇ ಟ್ರೇಡ್ ತೊಗೋಬೇಕಾಗುತ್ತೆ. ಬಟ್ ಅದಕ್ಕೇನಾಯಿತು, ಇಲ್ಲಿ ಸಡನ್ನಾಗಿ ಫಾಲ್ ಆಯಿತು. ನೀವು 1 ಮಿನಿಟ್ ಕ್ಯಾಂಡಲ್ಲು ಅಬ್ಸರ್ವ್ ಮಾಡಿ. ಸೊ ಅವಾಗ ಏನಾಯಿತು, ಇಲ್ಲಿಂದ ನಾವು ಟ್ರೇಡ್ ತೊಗೋಬೇಕು ಅಷ್ಟೇ. ಸ್ಟಾಪ್ ಲಾಸ್ ನಾವು ಇದರ ಅಬೋವ್ ಇಟ್ಟು 1:2 ಟಾರ್ಗೆಟ್ ಈಸಿಯಾಗಿ 1:2 ಟಾರ್ಗೆಟ್ನ ನಾವು ಅಚೀವ್ ಮಾಡ್ಬೋದು ಅಷ್ಟೇ. ಸಿಂಪಲ್ ಟ್ರಿಕ್ ಇದೆ, ಬಟ್ ಇದಕ್ಕೆ ಸ್ವಲ್ಪ ಸ್ಕಿಲ್ ಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಇರಬೇಕು. ಸುಮ್ಮನೆ ಬ್ರೇಕ್ಔಟ್ ಆಗಿದೆ ಅಂತ ಎಲ್ಲರೂ ತುಂಬ ತೊಗೊಂಡ್ಬಿಡ್ತಾರೆ, ಬಟ್ ಆಗೋದಿಲ್ಲ. ಓಕೆ, ಈ ಥರ ನಾವು ಫೇಕ್ ಬ್ರೇಕ್ಔಟ್ನ ಐಡೆಂಟಿಫೈ ಮಾಡಬೇಕು. ಯಾಕಂದರೆ ನಾವು ರಿಟೇಲ್ ಟ್ರೇಡರ್ಸು, ಇನ್ಸ್ಟಿಟ್ಯೂಷನಲ್ ಏನು ತುಂಬ ಹ್ಯೂಜ್ ಅಮೌಂಟಿಂದ ಮಾಡ್ತಿರ್ತಾರೆ, ಅವರು ಮ್ಯಾನಿಪುಲೇಷನ್ ಮಾಡ್ತಾರೆ. ನಾವು ಅದನ್ನು ಐಡೆಂಟಿಫೈ ಮಾಡಿ ಅವ್ರ ರೀತಿಯಲ್ಲಿ ನಾವು ನೋಡಬೇಕು. ನೆಕ್ಸ್ಟ್ ನೋಡಿ, ಇದರಿಂದ ಕಂಟಿನ್ಯೂಸ್ ಫಾಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು 50-60 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ. ಓಕೆ, ಎಲ್ಲ ವಿಡಿಯೋಸು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಪ್ಲೀಸ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮತ್ತು ಶೇರ್ ಮಾಡಿ. ಅಂಟಿಲ್ ದೆನ್, ಥ್ಯಾಂಕ್ ಯು.